ದೇವರೇ, ನನ್ನ ರಕ್ಷಣಾ ಕರ್ತನೆ, ಪ್ರಾಣಹತ್ಯದ ಅಪರಾಧದಿಂದ ನನ್ನನ್ನು ಬಿಡಿಸು. ಆಗ ನನ್ನ ನಾಲಿಗೆಯು ಉತ್ಸಾಹದಿಂದ ನಿನ್ನ ಸತ್ಯಸಂಧತೆಯನ್ನು ಕೊಂಡಾಡುವುದು. ಭಾನುವಾರ 6 ಏಪ್ರಿಲ್ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯದ 18ನೇ ವಚನ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಕ್ರಿಸ್ತನನ್ನು ಹಿಂಬಾಲಿಸುವಂತ ನಾವೆಲ್ಲರೂ ಸಮಾಧಾನದಿಂದ ಜೀವಿಸಬೇಕೆಂಬುದಾಗಿ ಆಹ್ವಾನಿಸಲ್ಪಟ್ಟಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಎಲ್ಲರೊಂದಿಗೂ ಸಮಾಧಾನದಿಂದಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನನ್ನು ಹಿಂಬಾಲಿಸುವಾಗ ತನ್ನತನವನ್ನು ಅಥವಾ ನಾನು ಎಂಬುವಂಥ ಅಹಂಕಾರವನ್ನು ಬಿಟ್ಟು ಯೇಸುವಿನಿಂದ ಕ್ರೂಜೆ ಹೊತ್ತು ನಡೆಯಬೇಕೆಂಬುವಂಥದ್ದೇ ಯೇಸುವಿನ ಕರೆ. ಇದನ್ನು ಮಾಡಬೇಕಾದಾಗ ಯೇಸು ಸ್ವಾಮಿಯೇ ಹೇಳಿದಂತೆ ದೇವರನ್ನು ಪೂರ್ಣ ಪ್ರೀತಿಸುವಂಥವರಾಗಿ ನೆರೆಯವರನ್ನು ಪ್ರೀತಿಸುವಂಥವರಾಗಿರಬೇಕೆಂಬುದಾಗಿ. ಪ್ರೀತಿ ಎಂಬುವಂಥದ್ದು ದೇವರು ನಮಗೆ ತೋರಿಸುವಂಥ ಶ್ರೇಷ್ಠವಾದಂಥ ಆ ಕಲ್ಲುವಾರಿಯಲ್ಲಿ ನಡೆದಂಥ ಘಟನೆ. ಅಂದರೆ ತನ್ನನ್ನು ನಿರಾಕರಿಸಿಕೊಳ್ಳುವಷ್ಟ, ತನ್ನನ್ನೇ ಸಮರ್ಪಿಸುವಂಥ ಪ್ರೀತಿ. ಈ ಪ್ರೀತಿಯನ್ನು ನಾವು ಅಭ್ಯಾಸ ಮಾಡಬೇಕೆಂಬುದಾಗಿ ಯೇಸು ಅಪೇಕ್ಷಿಸುವಂಥವನಾಗಿದ್ದಾನೆ. ಪೌಲನಲ್ಲಿ ಬರೆಯುವಂಥದ್ದೇನೆಂದರೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಒಬ್ಬರೊಂದಿಗೆ ಒಬ್ಬರು ಸಮಾಧಾನವಾಗಿರಬೇಕು, ಸಾಧ್ಯವಷ್ಟು ಎಲ್ಲರೊಂದಿಗೂ ಸಮಾಧಾನದಲ್ಲಿರಬೇಕೆಂಬುವಂಥದ್ದು. ಅಂದರೆ ನಾವು ಯೇಸುವಿನಿಂದ ಕ್ಷಮಿಸಲ್ಪಟ್ಟಿದ್ದೇವೆ, ಮತ್ತೊಬ್ಬರನ್ನು ಕ್ಷಮಿಸುತ್ತಾ ನಮ್ಮ ಈ ಜೀವಿತದಲ್ಲಿ ಎಲ್ಲರೊಂದಿಗೆ ಸಮಾಧಾನದಿಂದಿದ್ದು ಸಮಾಧಾನವನ್ನು ಸಾರುವಂಥವರಾಗಬೇಕು. ನಾವು ಸಮಾಧಾನ ಹೊಂದಿರುವಾಗ ಮತ್ತೊಬ್ಬರೊಂದಿಗೆ ಸಮಾಧಾನವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತದೆ. ಇದು ಕ್ರಿಸ್ತನಿಂದ ನಮಗೆ ಕೊಡಲ್ಪಟ್ಟಂಥ ಶ್ರೇಷ್ಠವಾದಂಥ ಭಾಗ್ಯ. ಕ್ಷಮಿಸುತ್ತಾ ಪ್ರೀತಿಸುತ್ತಾ ಸಮಾಧಾನದಲ್ಲಿ ಇರುವುದೇ ನಮ್ಮ ಕಾರ್ಯ. ಕ್ರಿಸ್ತನ ಹಿಂಬಾಲಕರು ಮಾಡುವಂತಹ ಶ್ರೇಷ್ಠವಾದಂಥ ಕಾರ್ಯ. ನಾವು ಸಹ ಪ್ರೀತಿಸೋಣ, ಕ್ಷಮಿಸೋಣ, ಸಮಾಧಾನದಿಂದಿರೋಣ. ಕರ್ತನೆ ದಯಮಯ ಸ್ವಾಮಿ, ಸಮಾಧಾನದಲ್ಲಿರುವುದಕ್ಕೆ ನಿನ್ನ ಕೃಪೆ ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.